ಸಂಖ್ಯಾಶಾಸ್ತ್ರವು ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾದ ಪುರಾತನ ಮತ್ತು ಆಳವಾದ ಶಾಸ್ತ್ರಗಳಲ್ಲಿ ಒಂದಾಗಿದೆ. ಇದು ಕೇವಲ ಸಂಖ್ಯೆಗಳ ಬಗ್ಗೆ ಇರುವ ಗಣಿತಶಾಸ್ತ್ರವಲ್ಲ, ಬದಲಾಗಿ ಪ್ರತಿಯೊಂದು ಸಂಖ್ಯೆಯೂ ತನ್ನದೇ ಆದ ಶಕ್ತಿ, ಕಂಪನ ಮತ್ತು ಪ್ರಭಾವವನ್ನು ಹೊಂದಿದೆ ಎಂಬ ಆಧ್ಯಾತ್ಮಿಕ ನಂಬಿಕೆಯಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆಗಳು ನಮ್ಮ ಜೀವನದ ಮಾರ್ಗದರ್ಶಕರಂತೆ ಅವು ನಮ್ಮ ಚಿಂತನೆ, ನಿರ್ಧಾರ ಮತ್ತು ಭವಿಷ್ಯವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರತಿಯೊಂದು ಸಂಖ್ಯೆಯೂ ಒಂದೊಂದು ಶಕ್ತಿಯ ಚಿಹ್ನೆ. ಕೆಲ ಸಂಖ್ಯೆಗಳು ಬೆಳವಣಿಗೆ ಮತ್ತು ಪ್ರಗತಿಯನ್ನು ತರುತ್ತವೆ, ಕೆಲವು ಶಾಂತಿ ಮತ್ತು ಸಮತೋಲನವನ್ನು ನೀಡುತ್ತವೆ, ಇನ್ನು ಕೆಲವು ಸಂಖ್ಯೆಗಳು ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತವೆ. ಇದೇ ರೀತಿಯಾಗಿ ಪ್ರತಿಯೊಂದು ರಾಶಿಗೂ ಕೆಲವು ವಿಶೇಷ ಸಂಖ್ಯೆಗಳು ಶುಭಕರವಾಗಿರುತ್ತವೆ. ಈ ಸಂಖ್ಯೆಗಳು ಆ ರಾಶಿಯ ಸ್ವಭಾವಕ್ಕೆ ಹೊಂದಿಕೊಂಡು ಅದನ್ನು ಬಲಪಡಿಸುತ್ತವೆ. ಇವು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಲ್ಲವು. ಮೇಷ ರಾಶಿಯವರು ಎಲ್ಲ ರಾಶಿಗಳಲ್ಲಿ ಮೊದಲನೆಯವರು, ಹೊಸ ಆರಂಭದ ಸಂಕೇತವಾಗಿದ್ದು ಕ್ರಿಯಾಶೀಲತೆ, ಧೈರ್ಯ ಮತ್ತು ನಾಯಕತ್ವದ ಶಕ್ತಿ ಅವರ ಮೂಲಭೂತ ಗುಣಗಳು. ಮೇಷ ರಾಶಿಯವರು ನೈಸರ್ಗಿಕ ನಾಯಕರು. ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರಲು ಇಷ್ಟಪಡುತ್ತಾರೆ. ಅವರ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ, ಚುರುಕುತನ ಮತ್ತು ಸ್ಪರ್ಧಾತ್ಮಕತೆ ತುಂಬಿರುತ್ತದೆ. ಅವರು ಹೊಸ ಸವಾಲುಗಳನ್ನು ಸ್ವಾಗತಿಸುತ್ತಾರೆ ಮತ್ತು ಯಾವುದೇ ಅಡೆತಡೆ ಎದುರಾದರೂ ಹಿಂದೆ ಸರಿಯುವುದಿಲ್ಲ. ಇಂತಹ ಧೈರ್ಯಶಾಲಿ ಮನೋಭಾವವು ಅವರ ಜೀವನದ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಮೇಷ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಯಾವುವು, ಅವುಗಳ ಅರ್ಥ, ಉಪಯೋಗ ಏನು ಎಂದು ತಿಳಿದುಕೊಳ್ಳೋಣ. ಸಂಖ್ಯೆ 1, ಹೊಸ ಆರಂಭ ಮತ್ತು ನಾಯಕತ್ವದ ಸಂಕೇತ. ಸಂಖ್ಯೆ 1 ಮೇಷ ರಾಶಿಯವರ ನೈಜ ಆತ್ಮಶಕ್ತಿಯ ಪ್ರತಿನಿಧಿಯಾಗಿದೆ. ಈ ಸಂಖ್ಯೆ ಸ್ವತಂತ್ರತೆ, ಸ್ವಾಭಿಮಾನ ಮತ್ತು ಹೊಸ ಆರಂಭದ ಶಕ್ತಿಯನ್ನು ತೋರಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 1 ನಾಯಕತ್ವದ ಕಂಪನ ಎಂದು ಪರಿಗಣಿಸಲಾಗುತ್ತದೆ. ಇದರ ಪ್ರಭಾವದಿಂದ ಮೇಷ ರಾಶಿಯವರು ಯಾವ ಕೆಲಸವನ್ನಾದರೂ ಆರಂಭಿಸಲು ಹೆದರದೆ ಮುನ್ನಡೆಯುತ್ತಾರೆ. ಈ ಸಂಖ್ಯೆ ಅವರ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ಅವರಿಗೆ ನಾನು ಮಾಡಬಹುದು ಎಂಬ ನಂಬಿಕೆಯನ್ನು ತುಂಬುತ್ತದೆ. ಅವರು ಹೊಸ ಯೋಜನೆಗಳು, ವ್ಯವಹಾರ ಅಥವಾ ಉದ್ದೇಶಗಳನ್ನು ಧೈರ್ಯದಿಂದ ಆರಂಭಿಸುತ್ತಾರೆ. ಸಂಖ್ಯೆ 1ರ ಶಕ್ತಿಯು ಅವರನ್ನು ನೈಸರ್ಗಿಕ ನಾಯಕರನ್ನಾಗಿ ರೂಪಿಸುತ್ತದೆ. ಅವರು ಜನರನ್ನು ಪ್ರೇರೇಪಿಸುತ್ತಾರೆ, ಮಾರ್ಗದರ್ಶನ ನೀಡುತ್ತಾರೆ ಮತ್ತು ತಮ್ಮದೇ ಗುರುತು ಮೂಡಿಸುತ್ತಾರೆ. ಇದು ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸದ ಸಂಖ್ಯೆ, ಅಂದರೆ ಇದು ನಿಮ್ಮನ್ನು ನಿಮ್ಮ ಗುರಿಯತ್ತ ಮುನ್ನಡೆಯಲು ಸ್ಫೂರ್ತಿಗೊಳಿಸುತ್ತದೆ. ಮೇಷ ರಾಶಿಯವರು ತಮ್ಮ ಅಂತರಂಗದ ಶಕ್ತಿ ಮತ್ತು ಉತ್ಸಾಹವನ್ನು ಈ ಸಂಖ್ಯೆಯ ಮೂಲಕ ಪ್ರಜ್ವಲಿಸಬಹುದು. ಆದರೆ ಈ ಸಂಖ್ಯೆಯ ಪ್ರಭಾವದೊಂದಿಗೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಅತಿಯಾದ ಅಹಂಕಾರ ಅಥವಾ ಸ್ವತಂತ್ರತೆಯ ಭಾವನೆಗಳಿಂದ ದೂರವಿರುವುದು ಒಳಿತು. ಸ್ವಾಭಿಮಾನ ಮತ್ತು ವಿನಯವನ್ನು ಸಮಾನವಾಗಿ ಕಾಪಾಡಿಕೊಂಡರೆ ಈ ಸಂಖ್ಯೆಯ ಶಕ್ತಿ ನಿಮಗೆ ಯಶಸ್ಸು, ಗೌರವ ಮತ್ತು ಪ್ರೇರಣೆಯ ಬದುಕನ್ನು ತರಬಲ್ಲದು. ಸಂಖ್ಯೆ 3 ಸೃಜನಶೀಲತೆ, ಸಂವಹನ ಮತ್ತು ಪ್ರೇರಣೆಯ ಸಂಕೇತ. ಸಂಖ್ಯೆ 3 ಜೀವನದ ಚೈತನ್ಯವನ್ನು, ಉಲ್ಲಾಸವನ್ನು ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆ ಸಂವಹನ, ಅಭಿವ್ಯಕ್ತಿ ಮತ್ತು ಸೃಜನಶೀಲ ಚಿಂತನೆಗೆ ಸಂಬಂಧಿಸಿದೆ. ಇದರ ಪ್ರಭಾವವು ಮೇಷ ರಾಶಿಯವರ ಉತ್ಸಾಹಭರಿತ ಸ್ವಭಾವದೊಂದಿಗೆ ಅದ್ಭುತವಾಗಿ ಹೊಂದಿಕೊಳ್ಳುತ್ತದೆ. ಮೇಷ ರಾಶಿಯವರು ತಮ್ಮ ಆಲೋಚನೆಗಳನ್ನು ನೇರವಾಗಿ ಮತ್ತು ಧೈರ್ಯದಿಂದ ಹೇಳುವವರಾಗಿದ್ದಾರೆ. ಸಂಖ್ಯೆ 3 ಈ ಗುಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುತ್ತದೆ. ಇದು ಅವರಿಗೆ ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ, ಪ್ರಭಾವಶಾಲಿಯಾಗಿ ಮತ್ತು ಸ್ಫೂರ್ತಿದಾಯಕವಾಗಿ ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದ ಅವರು ನಾಯಕತ್ವ, ಮಾಧ್ಯಮ, ಕಲೆ, ಸಂವಹನ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುತ್ತಾರೆ.
ಸಂಖ್ಯೆ 3 ಸೃಜನಶೀಲ ಚಿಂತನೆಯ ದಾರಿ ತೆರೆದುಕೊಳ್ಳುತ್ತದೆ. ಇದರ ಪ್ರಭಾವದಿಂದ ನಿಮ್ಮ ಕಲ್ಪನೆಗಳು ಜೀವಂತವಾಗುತ್ತವೆ ಮತ್ತು ನೀವು ಹೊಸ ಆವಿಷ್ಕಾರಗಳತ್ತ ಆಕರ್ಷಿತರಾಗುತ್ತೀರಿ. ಕಲಾ, ಬರವಣಿಗೆ, ವಿನ್ಯಾಸ, ಸಿನಿಮಾ ಅಥವಾ ಯಾವುದೇ ಸೃಜನಾತ್ಮಕ ಕ್ಷೇತ್ರದಲ್ಲಿ ಈ ಸಂಖ್ಯೆ ನಿಮಗೆ ಹೊಸ ಆಯಾಮವನ್ನು ನೀಡುತ್ತದೆ. ಇದಲ್ಲದೆ ಸಂಖ್ಯೆ 3 ನಿಮ್ಮ ವ್ಯಕ್ತಿತ್ವಕ್ಕೆ ಸಕಾರಾತ್ಮಕತೆ ಮತ್ತು ಆತ್ಮವಿಶ್ವಾಸದ ಬೆಳಕು ನೀಡುತ್ತದೆ. ಇದು ನಿಮ್ಮ ಮನೋಭಾವವನ್ನು ಉಲ್ಲಾಸಭರಿತವಾಗಿಸುತ್ತದೆ, ಯಾವ ಸವಾಲಿನಲ್ಲಿಯೂ ಆಶಾವಾದದ ನೋಟವನ್ನು ಕಳೆದುಕೊಳ್ಳದಂತೆ ಪ್ರೇರೇಪಿಸುತ್ತದೆ. ನಾಯಕತ್ವದ ದೃಷ್ಟಿಯಿಂದಲೂ ಈ ಸಂಖ್ಯೆ ಬಹಳ ಪ್ರಮುಖವಾದದ್ದು. ಮೇಷ ರಾಶಿಯವರು ಜನರನ್ನು ಪ್ರೇರೇಪಿಸಲು, ತಂಡಗಳನ್ನು ಮುನ್ನಡೆಸಲು ಮತ್ತು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳಲು ಸಿದ್ಧರಾಗಿರುತ್ತಾರೆ. ಸಂಖ್ಯೆ 3ರ ಶಕ್ತಿ ಈ ಗುಣವನ್ನು ಮತ್ತಷ್ಟು ಬಲಪಡಿಸಿ ಅವರನ್ನು ಚುರುಕು, ಉತ್ಸಾಹಿ ಮತ್ತು ಪ್ರಭಾವಶಾಲಿ ನಾಯಕರನ್ನಾಗಿ ಮಾಡುತ್ತದೆ. ಸಂಖ್ಯೆ 3 ಕೇವಲ ವ್ಯಕ್ತಿಗತ ಬೆಳವಣಿಗೆಯಷ್ಟೇ ಅಲ್ಲ, ಸಾಮಾಜಿಕ ಸಂಪರ್ಕಗಳಲ್ಲಿಯೂ ಯಶಸ್ಸನ್ನು ತರುತ್ತದೆ. ಇದರ ಪ್ರಭಾವದಿಂದ ನೀವು ಜನರೊಂದಿಗೆ ಉತ್ತಮವಾಗಿ ಸಂವಹನ ಮಾಡಬಹುದು, ಹೊಸ ಸಂಬಂಧಗಳನ್ನು ನಿರ್ಮಿಸಬಹುದು ಮತ್ತು ನಿಮ್ಮ ಆಲೋಚನೆಗಳನ್ನು ಪ್ರಪಂಚದ ಮುಂದೆ ವಿಶ್ವಾಸದಿಂದ ಹಂಚಿಕೊಳ್ಳಬಹುದು. ಸಂಖ್ಯೆ 6 ಸಮತೋಲನ, ಪೋಷಣೆ ಮತ್ತು ಶಾಂತಿಯ ಸಂಕೇತ. ಸಂಖ್ಯೆ 6 ಪ್ರೀತಿ, ಸಮರಸತೆ, ಕುಟುಂಬ ಮತ್ತು ಶಾಂತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದ ಕ್ರಿಯಾಶೀಲ ಮತ್ತು ಉತ್ಸಾಹಭರಿತ ಅಂಶಗಳಿಗೆ ಶಾಂತಗೊಳಿಸುವ ಮತ್ತು ಸಮತೋಲನದ ಶಕ್ತಿ ನೀಡುತ್ತದೆ. ಮೇಷ ರಾಶಿಯವರು ಉತ್ಸಾಹದಿಂದ ತುಂಬಿದವರಾದ್ದರಿಂದ ಕೆಲವೊಮ್ಮೆ ಅತಿಯಾದ ತುರ್ತು ಅಥವಾ ಅಸಹನೆಯಿಂದ ಬಾಧಿತರಾಗಬಹುದು. ಈ ಸಂದರ್ಭದಲ್ಲಿ ಸಂಖ್ಯೆ 6 ಅವರ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ತರಬಲ್ಲದು. ಸಂಖ್ಯೆ 6 ನಿಮ್ಮ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಕಾಳಜಿಯ ಗುಣವನ್ನು ಬೆಳೆಯಿಸುತ್ತದೆ. ಇದು ನಿಮ್ಮಲ್ಲಿ ಇರುವ ಪೋಷಣೆಯ ಮನೋಭಾವವನ್ನು ಬಲಪಡಿಸುತ್ತದೆ. ನೀವು ಕೇವಲ ನಿಮ್ಮ ಯಶಸ್ಸಿನತ್ತ ಮಾತ್ರ ಗಮನ ಹರಿಸುವುದಿಲ್ಲ, ಇತರರ ಕಲ್ಯಾಣಕ್ಕೂ ಒತ್ತು ನೀಡುತ್ತೀರಿ. ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದಿಂದ ವರ್ತಿಸಲು ಈ ಸಂಖ್ಯೆ ಪ್ರೇರೇಪಿಸುತ್ತದೆ. ಇದು ಜವಾಬ್ದಾರಿ ಮತ್ತು ಸೇವಾ ಭಾವನೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಮೇಷ ರಾಶಿಯವರು ಕೇವಲ ಉತ್ಸಾಹಿಗಳಾಗಿಯೇ ಅಲ್ಲ, ಸಮತೋಲನಯುತ ನಾಯಕರೆಂದು ಗುರುತಿಸಲ್ಪಡುತ್ತಾರೆ. ತಮ್ಮ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಈ ಸಂಖ್ಯೆಯ ಶಕ್ತಿ ಅವರ ನಿರ್ಧಾರ ಶಕ್ತಿಯನ್ನು ಸ್ಥಿರಗೊಳಿಸಿ ಶ್ರೇಷ್ಠ ಫಲಿತಾಂಶಗಳನ್ನು ತರಬಲ್ಲದು. ಸಂಖ್ಯೆ 6 ಕೌಟುಂಬಿಕ ಶಾಂತಿ, ಪ್ರೇಮ ಮತ್ತು ನಂಬಿಕೆಯ ಮೌಲ್ಯವನ್ನು ನೆನಪಿಸುತ್ತದೆ. ಇದು ಮನಸ್ಸು ಮತ್ತು ಹೃದಯದ ನಡುವೆ ಸಮತೋಲನದ ಸಂಕೇತವಾಗಿದೆ. ಮೇಷ ರಾಶಿಯವರು ಈ ಸಂಖ್ಯೆಯ ಶಕ್ತಿಯನ್ನು ಅಳವಡಿಸಿಕೊಂಡರೆ ಅವರ ಉತ್ಸಾಹ ಮತ್ತು ಶಾಂತಿ ನಡುವೆ ಸುವರ್ಣ ಮಧ್ಯದ ಸ್ಥಿತಿಯನ್ನು ಸಾಧಿಸಬಹುದು. ಸಂಖ್ಯೆ 8 ಶಕ್ತಿ, ಶಿಸ್ತಿನ ಮತ್ತು ವಸ್ತು ಯಶಸ್ಸಿನ ಸಂಕೇತ. ಸಂಖ್ಯೆ 8 ಅನ್ನು ಅಧಿಕಾರ ಮತ್ತು ಸಾಧನೆಯ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಈ ಸಂಖ್ಯೆ ಶಕ್ತಿ, ಮಹತ್ವಾಕಾಂಕ್ಷೆ, ವ್ಯವಹಾರ ಬುದ್ಧಿ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ. ಅದರ ಆಕಾರವೇ ಅನಂತ ಚಿಹ್ನೆಯಂತಿದ್ದು ಇದು ಅಪಾರ ಶಕ್ತಿ ಮತ್ತು ನಿರಂತರ ಚಕ್ರದ ಪ್ರತಿನಿಧಿ. ಮೇಷ ರಾಶಿಯವರು ಸಹಜವಾಗಿ ಪ್ರಗತಿಪರರು. ಅವರು ಉನ್ನತ ಗುರಿಗಳನ್ನು ಹೊಂದಿ ಅವುಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ಸಂಖ್ಯೆ 8 ಅವರ ಈ ನೈಜ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಅವರು ತಮ್ಮ ವೃತ್ತಿಜೀವನ, ಹಣಕಾಸು ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಸಾಧಿಸಬಲ್ಲರು. ಸಂಖ್ಯೆ 8 ನಿಮ್ಮನ್ನು ಶಿಸ್ತಿನಿಂದ ಬದುಕಲು, ನಿಮ್ಮ ಸಮಯ ಮತ್ತು ಶ್ರಮವನ್ನು ಸಮರ್ಪಕವಾಗಿ ಉಪಯೋಗಿಸಲು ಪ್ರೇರೇಪಿಸುತ್ತದೆ. ಇದು ಕೇವಲ ಹಣಕಾಸಿನ ಸಂಪತ್ತು ನೀಡುವುದಲ್ಲ, ಬದಲಾಗಿ ಜವಾಬ್ದಾರಿ ಮತ್ತು ಶಿಸ್ತುಯನ್ನು ಬೆಳೆಸುತ್ತದೆ. ಅದು ಯಶಸ್ಸಿನ ನಿಜವಾದ ಆಧಾರ. ಈ ಸಂಖ್ಯೆಯ ಶಕ್ತಿಯು ನಿಮ್ಮಲ್ಲಿ ನಾಯಕತ್ವದ ದೃಢತೆ ಮತ್ತು ನಿರ್ಧಾರ ಶಕ್ತಿಯ ಪ್ರಾಬಲ್ಯವನ್ನು ಉಂಟುಮಾಡುತ್ತದೆ. ನೀವು ಯಾವ ಕೆಲಸವನ್ನಾದರೂ ಕೈಗೆತ್ತಿಕೊಂಡರೆ
ಅದನ್ನು ಮಧ್ಯೆ ಬಿಡದೆ ಕೊನೆಯವರೆಗೂ ಮುನ್ನಡೆಯುವ ಶಕ್ತಿಯನ್ನು ನೀಡುತ್ತದೆ. ಮೇಷರಾಶಿಯವರ ಧೈರ್ಯ ಮತ್ತು ಉತ್ಸಾಹದೊಂದಿಗೆ ಸೇರಿ ಸಂಖ್ಯೆ 8ರ ಶಕ್ತಿ ಅವರಿಗೆ ಅಪ್ರತಿಹತ ಪ್ರಗತಿಯನ್ನು ತರುತ್ತದೆ. ಆದರೆ ಈ ಸಂಖ್ಯೆಯ ಶಕ್ತಿ ಅತಿಯಾದಾಗ ಕೆಲವೊಮ್ಮೆ ಅದು ಒತ್ತಡ ಅಥವಾ ಅಧಿಕಾರದ ಭಾವನೆ ತರಬಹುದು. ಆದ್ದರಿಂದ 8ನ ಶಕ್ತಿಯನ್ನು ಸಮತೋಲನದಿಂದ ಉಪಯೋಗಿಸುವುದು ಮುಖ್ಯ. ಶಿಸ್ತಿನ ಜೊತೆಗೆ ವಿನಯವಂತಿಕೆಯನ್ನು ಕಾಪಾಡಿಕೊಂಡರೆ ಈ ಸಂಖ್ಯೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು, ಸ್ಥಿರತೆ ಮತ್ತು ಗೌರವವನ್ನು ತರಬಲ್ಲದು. ಸಂಖ್ಯೆ 8 ಮೇಷರಾಶಿಯವರ ಯಶಸ್ಸಿನ ಮೂಲಾಧಾರ ಎಂದು ಹೇಳಬಹುದು. ಇದು ಅವರಿಗೆ ಕೇವಲ ಸಾಧನೆಗಿಂತ ಹೆಚ್ಚು ಪ್ರತಿಷ್ಠೆ, ಗೌರವ ಮತ್ತು ಜೀವನದ ಭದ್ರತೆ ತರಬಲ್ಲದು. ಸಂಖ್ಯೆ 9 ಶಕ್ತಿ, ಮಾನವೀಯತೆ ಮತ್ತು ಪೂರ್ಣತೆಯ ಸಂಕೇತ. ಸಂಖ್ಯೆ 9 ಮಂಗಳ ಗ್ರಹದಿಂದ ನಿಯಂತ್ರಿತವಾಗಿದೆ ಮತ್ತು ಮಂಗಳವೇ ಮೇಷ ರಾಶಿಯ ಅಧಿಪತಿ ಗ್ರಹ. ಹೀಗಾಗಿ ಈ ಸಂಖ್ಯೆ ಮತ್ತು ಮೇಷರಾಶಿಯವರ ನಡುವೆ ಆಳವಾದ ನೈಸರ್ಗಿಕ ಸಂಪರ್ಕವಿದೆ. ಇದು ಶಕ್ತಿ, ಧೈರ್ಯ, ಉತ್ಸಾಹ ಮತ್ತು ಕಾರ್ಯಚಟುವಟಿಕೆಯ ಸಂಕೇತವಾಗಿದೆ. ಸಂಖ್ಯೆ 9 ನಿಮ್ಮ ಒಳಗಿನ ಕ್ರಿಯಾಶೀಲ ಶಕ್ತಿಯನ್ನು ಮಾನವೀಯತೆ ಮತ್ತು ಸೇವಾ ಮನೋಭಾವದತ್ತ ತಿರುಗಿಸುತ್ತದೆ. ಇದು ಕೇವಲ ಸ್ವಂತ ಯಶಸ್ಸಿನ ಸಂಕೇತವಲ್ಲ, ಬದಲಾಗಿ ಇತರರ ಕಲ್ಯಾಣಕ್ಕಾಗಿ ಶ್ರಮಿಸುವ ಮನೋಭಾವವನ್ನು ಬೆಳೆಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಮೇಷರಾಶಿಯವರು ಸಹಾನುಭೂತಿ, ದಯೆ ಮತ್ತು ಔದಾರ್ಯಂತಹ ಗುಣಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಅದರ ಜೊತೆಗೆ ಸಂಖ್ಯೆ 9 ಪೂರ್ಣಗೊಳಿಸುವಿಕೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ನಿಮಗೆ ಕೈಗೆತ್ತಿಕೊಂಡ ಕೆಲಸವನ್ನು ಪೂರ್ಣಗೊಳಿಸಲು ಪ್ರೇರೇಪಿಸುತ್ತದೆ, ಮಧ್ಯೆ ಕೈಬಿಡದಂತೆ ಉತ್ತೇಜಿಸುತ್ತದೆ. ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸುವವರಾದರೂ ಕೆಲವೊಮ್ಮೆ ಅತಿಯಾದ ತುರ್ತು ಅಥವಾ ಅಸಹನೆಯಿಂದ ಮಧ್ಯೆ ನಿಲ್ಲಬಹುದು. ಈ ಸಂದರ್ಭದಲ್ಲಿ ಸಂಖ್ಯೆ 9 ಅವರಿಗೊಂದು ಸಮತೋಲನ ನೀಡುತ್ತದೆ, ತಾಳ್ಮೆ ಮತ್ತು ಸ್ಥಿರತೆಯನ್ನು ಕಲಿಸುತ್ತದೆ. ಮಂಗಳನ ಪ್ರಭಾವದಿಂದ ಸಂಖ್ಯೆ 9 ನಿಮಗೆ ಸ್ಪಷ್ಟ ಗುರಿ, ಧೈರ್ಯಶಾಲಿ ನಿರ್ಧಾರ ಶಕ್ತಿ ಮತ್ತು ಯಶಸ್ಸನ್ನು ತಲುಪುವ ಬಲವಾದ ಉತ್ಸಾಹವನ್ನು ನೀಡುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಬಲವಾದ ನಾಯಕತ್ವವನ್ನು ಹುಟ್ಟಿಸುತ್ತದೆ, ಆದರೆ ಅದರ ಜೊತೆಗೆ ಮಾನವೀಯತೆಯ ಮೃದು ಸ್ಪರ್ಶವನ್ನು ಉಳಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.